ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಮಿತ್ರರೆಲ್ಲರಿಗೂ ನಮಸ್ಕಾರಗಳು. ಇವತ್ತು ರಾಶಿಗಳ ಸ್ವಭಾವವನ್ನು ತಿಳ್ಕೊಳ್ಳೋಣ. 3 ಥರದ ಗುಂಪುಗಳಾಗಿ ಇಲ್ಲಿ ಡಿವೈಡ್ ಮಾಡಿರ್ತಾರೆ. ಮೂವೇಬಲ್, ಫಿಕ್ಸ್ ಆ್ಯಂಡ್ ಡ್ಯುವೆಲ್ ನೇಚರ್ ಅಂತ. ರಾಶಿಗಳ ನೇಚರು 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದಾಗ ಚರರಾಶಿ, ಸ್ಥಿರ ರಾಶಿ ಹಾಗೂ ದ್ವಿಸ್ವಭಾವಿಯ ರಾಶಿಗಳು. ಚರ ಯಾವುವು ಅಂತಂದರೆ ಮೇಷ, ಕಟಕ, ತುಲಾ ಮತ್ತು ಮಕರ ರಾಶಿಗಳು. 1, 4, 7, 10. ಲಿಬ್ರಾ, ಕ್ಯಾಪ್ರಿಕಾನ್, ಏರೀಸ್, ಕ್ಯಾನ್ಸರ್ ಇವು ಚರರಾಶಿಯಲ್ಲಿರುವಂಥವು. ಚರರಾಶಿ ಅಂದರೆ ಏನು, ಅದರ ಸ್ಪೆಷಾಲಿಟಿ ಏನು, ಅವುಗಳ ಗುಣ ಸ್ವಭಾವ ಏನು ಅಂತಂದರೆ ಅವು ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಸ್ಟಿಕ್ ಆಗಿರೋದಕ್ಕೆ ಅವರು ಇಷ್ಟಪಡಲ್ಲ. ಯಾವಾಗಲೂ ಮೂವ್ ಮಾಡ್ತಾನೆ ಇರಬೇಕು, ಯಾವಾಗಲೂ ಚಲನೆಯಲ್ಲೇ ಇರಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು ತುಂಬ ಇಷ್ಟ ಆಗುತ್ತೆ. ಇಂಥವ್ರಿಗೆ ಟ್ರಾವೆಲಿಂಗು ತುಂಬ ಇಷ್ಟ ಆಗುತ್ತೆ. ಅವರು ದಿನ ಪ್ಲೇಸಸ್ ಚೇಂಜ್ ಮಾಡ್ತಾ ಇದ್ರೆ ಮಾತ್ರ ಅವರಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ. ಇಲ್ಲ ಅಂತಂದರೆ ಅವ್ರಿಗೆ ಉಸಿರು ಕಟ್ಟಿದಾಗ ಆಗುತ್ತೆ. ಇದು ಚರರಾಶಿಯಲ್ಲಿ, ಏಕೆಂದರೆ ಆ ರಾಶಿಯ ಸ್ವಭಾವ ಮತ್ತು ತತ್ವವೇ ಆಗಿರೋದ್ರಿಂದ ಅದು ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಆ ಥರ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಅದರಲ್ಲಿ ಇವರು ಕೈವಾಡ ಏನಿರಲ್ಲ, ಅದು ಪ್ಲಾನೆಟ್ ಇಂದ ಬರುವಂತಹ ಒಂದು ಲೈಟ್ ಎಫೆಕ್ಟ್. ಸ್ಥಿರ ರಾಶಿ ಅವು 2, 5, 8, 11. ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭರಾಶಿಗಳು. ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭರಾಶಿ 2, 5, 8, 11. ಟಾರಸ್, ಲಿಯೋ, ಸ್ಕಾರ್ಪಿಯೋ ಆ್ಯಂಡ್ ಅಕ್ವೇರಿಯಸ್ ಇವು ಸ್ಥಿರ ರಾಶಿಗಳು. ಇವರ ಸ್ವಭಾವ ಏನು ಅಂತಂದರೆ ಇವರಿಗೆ ಒಂದೇ ಕಡೆ ಇರೋದು ಇಷ್ಟ ಆಗುತ್ತೆ. ಸ್ಟೇಬಲ್ ಆಗಿರಬೇಕು, ಕಂಫರ್ಟ್ ಬೇಕು. ಒಂದೇ ಕಡೆ ಇದ್ದಾಗ, ಮನುಷ್ಯನ ವಿಚಾರ ಒಂದೇ ಕಡೆ ಹಾಕಿದಾಗ, ಫೋಕಸ್ ಒಂದೇ ವಿಷಯದ ಮೇಲೆ ಮಾಡಿದಾಗ ಅಲ್ಲಿ ಅಚೀವ್ಮೆಂಟ್, ದ ರೇಟ್ ಆಫ್ ಅಚೀವ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇವುಗಳಿಗೆ ಹೋಲಿಸ್ಕೊಂಡ್ರೆ ಇವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತವೆ ಇನ್ ಟರ್ಮ್ಸ್ ಆಫ್ ವಿಲ್ ಪವರ್ ಅಲ್ಲಿ. ಯಾಕೆಂದರೆ 2, 5, 8, 11 ಇವು ಸ್ಥಿರವಾಗಿರೋದ್ರಿಂದ ಇವುಗಳ ಬುದ್ಧಿ ಸ್ಥಿರವಾಗಿರುತ್ತೆ, ಇವರುಗಳ ವಿಚಾರ ಸ್ಥಿರವಾಗಿರುತ್ತೆ. ಇವರು ತುಂಬ ಮೂವ್ಮೆಂಟ್ ಮಾಡಲ್ಲ. ಇವರು ಓಡಾಡೋದ್ರಲ್ಲಿ ಅರ್ಧ ಎನರ್ಜಿನ ಹಾಳು ಮಾಡ್ಕೊತಾರೆ. ಟ್ರಾವೆಲಿಂಗ್ ಅಲ್ಲೇ ಇವ್ರ ಎನರ್ಜಿ ಅರ್ಧ ಹೋಗಿಬಿಡುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಹೋಗ್ತೀವಿ ಅಂತಂದಾಗ ಅಲ್ಲಿ ಕನ್ಸಂಪ್ಷನ್ ಆಫ್ ಎನರ್ಜಿ ಆಗಿ ಶಕ್ತಿಯೆಲ್ಲ ಅಲ್ಲೇ ಪೋಲಾಗಿ ವೇಸ್ಟ್ ಆಗೋದ್ರಿಂದ ಇವರು ಒಂದೇ ಕಡೆ ಇರೋದಕ್ಕೆ ಇಷ್ಟಪಡ್ತಾರೆ. ಜಾಸ್ತಿ ಟ್ರಾವೆಲಿಂಗ್ ಇಷ್ಟಪಡಲ್ಲ. ಕಮ್ಮಿ ಅಂದರೆ ಇವ್ರಿಗೆ ಓಡಾಡಿದ್ರೇ ಸಮಾಧಾನ, ಇವ್ರಿಗೆ ಒಂದೇ ಕಡೆ ಇದ್ದರೆ ಸಮಾಧಾನ. ಸ್ಥಿರವಾಗಿರಬೇಕು, ಅದು ಇವರ ಸ್ವಭಾವ. ಇನ್ನು ದ್ವಿಸ್ವಭಾವಿಯ ರಾಶಿಗಳು ಅಂತ ಬರ್ತವೆ. ದ್ವಿಸ್ವಭಾವಿಯ ಅಂತಂದರೆ ಮಿಥುನ, ಕನ್ಯಾ, ಧನು, ಮೀನ 3 ಇಲ್ಲಿ ಬರುತ್ತೆ. ಜೆಮಿನಿ, ವರ್ಗೋ, ಸಜಿಟೇರಿಯಸ್ ಅಂಡ್ ಪೈಸಸ್ ಈ 4 ರಾಶಿಗಳು ದ್ವಿಸ್ವಭಾವಿಯ ರಾಶಿಗಳು. ಇವುಗಳ ಚಿಹ್ನೆನೂ ನೀವು ನೋಡ್ಬೋದು. ಮಿಥುನ ರಾಶಿನೂ 2 ಮುಖಗಳಿರುವಂತಹ ಒಂದು ಸೈನ್. ಅವುಗಳ ಸೈನ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮಿಥುನ ರಾಶಿಗೆ 2 ಫೇಸಸ್ ಇರುತ್ತೆ. ಒಂದು ರಾಶಿ 30 ಡಿಗ್ರಿ ಅಂತ ಹೇಳಿದ್ದೆ. 0 ಇಂದ 15 ಡಿಗ್ರಿ ತನಕ ಅವು ಚರ, 15ರಿಂದ 30 ಡಿಗ್ರಿ ತನಕ ಇದ್ರೆ, ಗ್ರಹಗಳಿದ್ರೆ ಅವು ಸ್ಥಿರವಾಗಿರ್ತವೆ. 2 ಕ್ವಾಲಿಟೀಸ್ ಇರೋದ್ರಿಂದ ಇವುಗಳಿಗೆ ದ್ವಿಸ್ವಭಾವಿ ಅಂತ ಹೇಳಿದ್ದಾರೆ. ಈ ಸ್ವಭಾವದವರು ಡಿಸಿಷನ್ ತಗೊಳ್ಳೋದ್ರಲ್ಲಿ ಯಾವಾಗಲೂ ಎಡವುತ್ತಾರೆ. ಇವುಗಳಲ್ಲಿ 2 ನೇಚರ್ನ ನಾವು ಕಾಣ್ಬೋದು. ಡ್ಯುಯಾಲಿಟಿ ಇರುತ್ತೆ. ಏನೇ ಮಾಡೋಕೆ ಹೋಗುವಾಗಲೂ ಇದು ಮಾಡಬೇಕಾ, ಅದು ಮಾಡಬೇಕಾ, ಈ ಶರ್ಟ್ ಚೆನ್ನಾಗಿದೆಯಾ, ಆ ಶರ್ಟ್ ಚೆನ್ನಾಗಿದೆಯಾ, ಈ ಹೋಟೆಲ್ಗೆ ಹೋಗ್ಬೇಕಾ, ಆ ಹೋಟೆಲ್ಗೆ ಹೋಗ್ಬೇಕಾ, ಯಾವಾಗಲೂ 2 ಆಪ್ಷನ್ಸ್ ಎದುರುಗಡೆ ಇರುತ್ತೆ. ಫುಲ್ ಕನ್ಫ್ಯೂಸ್. ಆಪ್ಷನ್ಸ್ 2 ಇರೋದರಿಂದ ಬೇಗ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಡುವ ಚಾನ್ಸಸ್ ಈ ಸ್ವಭಾವದವರಿಗೆ, ಈ ರಾಶಿ ಸ್ವಭಾವದವರಿಗೆ ಇರುತ್ತೆ. ಇದು ನಾವು ಗ್ರಹಗಳ ರಾಶಿಗಳ ಸ್ವಭಾವವನ್ನು ತಿಳ್ಕೊಂಡ್ವಿ. ಮೂವೇಬಲ್, ಫಿಕ್ಸ್, ಡ್ಯುವೆಲ್ ಸೈನ್ಸ್ ಅಂತ. ಇಲ್ಲಿವರೆಗೂ ನೋಡಿರುವಂಥ ಎಲ್ಲ ಮಿತ್ರರಿಗೂ ಧನ್ಯವಾದಗಳು.